ರಾಕೇಶ್ ಜುಂಜುನವಾಲಾ ಅವ್ರ ಹತ್ರ 20,000 ಕೋಟಿಯಷ್ಟು ಅಂದ್ರೆ ಇಲ್ಲ, ಅವರು ಪಾಪ ಅವ್ರ ಫ್ಯಾಮಿಲಿ ಹತ್ರ 20,000 ಕೋಟಿಯಷ್ಟು ಏನಿದೆ, ಟೈಟಾನ್ ಶೇರ್ ಇದೆ. ಕರೆಕ್ಟಾ? 1% ತಿಂಗಳಿಗೆ ದುಡಿದ್ರು ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಎಷ್ಟು ಜನರೇಟ್ ಮಾಡ್ಬೋದು? 200 ಕೋಟಿ ಮಾಡ್ಬೋದು. ಅದೇ ಒಬ್ಬ ನಾರ್ಮಲ್ ವ್ಯಕ್ತಿ 200 ಕೋಟಿ ಮಾಡೋದಕ್ಕೆ ಎಷ್ಟು ಜನ್ಮ ಎತ್ತಬೇಕು ಯೋಚನೆ. ಅದೇ ಒಬ್ಬ ಶ್ರೀಮಂತ 200 ಕೋಟಿ ಮಾಡೋದಕ್ಕೆ ಇಟ್ಸ್ ಜಸ್ಟ್ 1 ಮಂತ್ ಸಾಕು. ಇಡೀ ಭಾರತನ ಕಂಟ್ರೋಲ್ ಮಾಡ್ತಾ ಇರೋದು ಬೇರೆ ಒಂದು 15-20 ಜನ ಅಷ್ಟೇ. ಸ್ಟಾಕ್ ಮಾರ್ಕೆಟ್ ಕೊಡೋ ರಿಟರ್ನ್ಸ್ ಲ್ಯಾಂಡ್ ಕೊಡಲ್ಲ. ಜೊತೆಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರು ದುಡ್ಡು ಹಾಕ್ಬಿಟ್ರೆ, ಇವಾಗ ನಿಮ್ ಸೈಟ್ ನ ಪ್ಲೆಡ್ಜ್ ಮಾಡ್ಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಮಾಡಕ್ಕಾಗಲ್ಲ. ಕರೆಕ್ಟಾ? ಬಟ್ ಶೇರ್ಸ್ ನ ಪ್ಲೆಡ್ಜ್ ಮಾಡ್ಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಮಾಡಬಹುದು. ಸ್ಟಾಕ್ ಮಾರ್ಕೆಟ್ ಬಿದ್ರೆ ಏನಂತೆ, ಎದ್ರೆ ಏನಂತೆ, ವರ್ಷಕ್ಕೆ 30% ಮಾಡ್ಕೊಂಡು ಆರಾಮಾಗಿರುತ್ತೆ. ಸೊ ಅಲ್ಲಿ ಏನ್ ಮಾಡ್ಬೇಕಂದ್ರೆ ತಿಂಗಳಿಗೆ 2% ಮಾಡೋ ಅಂತ ಸ್ಟ್ರಾಟಜಿಗಳನ್ನ ನಾವು ತಿಳ್ಕೋಬೇಕು. ವಾರಕ್ಕೆ 0.5% ಮಾಡೋ ಸ್ಟ್ರಾಟಜಿ ತಿಳ್ಕೊಂಡ್ರು ಸಾಕು. ರಾಕೇಶ್ ಜುಂಜುನವಾಲಾ ಅವ್ರ ಹತ್ರ 20,000 ಕೋಟಿಯಷ್ಟು ಅಂದ್ರೆ ಇಲ್ಲ, ಅವರು ಪಾಪ ಅವ್ರ ಫ್ಯಾಮಿಲಿ ಹತ್ರ 20,000 ಕೋಟಿಯಷ್ಟು ಏನಿದೆ, ಟೈಟಾನ್ ಶೇರ್ ಇದೆ. ಕರೆಕ್ಟಾ? 20,000 ಕೋಟಿ ಟೈಟಾನ್ ಶೇರ್ ಇದೆ. ಅವರು ಪ್ಲೆಡ್ಜ್ ಮಾಡಿ, ಎನಿಹೌ ರಾಕೇಶ್ ಜುಂಜುನವಾಲಾ ವಾಸ್ ಅ ಟ್ರೇಡರ್. ಕರೆಕ್ಟಾ? ಅದನ್ನ ಪ್ಲೆಡ್ಜ್ ಮಾಡಿ ತಿಂಗಳಿಗೆ 1% ಆಪ್ಷನ್ ಸೆಲ್ಲಿಂಗ್ ಅಂತ ದುಡಿದ್ರು ಎಷ್ಟು ಬರುತ್ತೆ ತಿಂಗಳಿಗೆ? 1% ತಿಂಗಳಿಗೆ ದುಡಿದ್ರು ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಎಷ್ಟು ಜನರೇಟ್ ಮಾಡ್ಬೋದು? 200 ಕೋಟಿ ಮಾಡ್ಬೋದು. ಸೊ 1% ದುಡಿದ್ರು 200 ಕೋಟಿ ಮಾಡ್ಬೋದು. ಅದೇ ಒಬ್ಬ ನಾರ್ಮಲ್ ವ್ಯಕ್ತಿ 200 ಕೋಟಿ ಮಾಡೋದಕ್ಕೆ ಎಷ್ಟು ಜನ್ಮ ಎತ್ತಬೇಕು ಯೋಚನೆ. ಎಷ್ಟು ವರ್ಷ ಅಲ್ಲ, ಜನ್ಮಗಳು ಎತ್ತಬೇಕು. ಅದೇ ಒಬ್ಬ ಶ್ರೀಮಂತ 200 ಕೋಟಿ ಮಾಡೋದಕ್ಕೆ ಇಟ್ಸ್ ಜಸ್ಟ್ 1 ಮಂತ್ ಸಾಕು. ಸೊ ದುಡ್ಡು ಹೆಂಗ್ ವರ್ಕ್ ಆಗಿ ಇಡೀ ಪ್ರಪಂಚನ, ನಾನು ಹೇಳಿದ್ದೀನಿ ಫಸ್ಟ್ ಡೇನೆ, ಇಡೀ ಭಾರತನ ಕಂಟ್ರೋಲ್ ಮಾಡ್ತಾ ಇರೋದು ಬೇರೆ ಒಂದು 15-20 ಜನ ಅಷ್ಟೇ. ಇಡೀ ಭಾರತ ಅವ್ರ ಕೈಯಲ್ಲಿದೆ. ಇಡೀ ಪ್ರಪಂಚನ ಕಂಟ್ರೋಲ್ ಮಾಡಿದ್ರೆ 40-50 ಜನ ವಾಟ್ ಎವರ್. ಸೊ ನಾವೆಲ್ಲ ಅವ್ರ ಕೆಳಗಡೆ ಸರೆಂಡರ್ ಆಗಿದ್ದೀವಿ. ಯಾಕಂದ್ರೆ ಅವ್ರ ವಿಷನ್, ಅವ್ರ ಯೋಚನೆ ಮಾಡೋ ವಿಧಾನ. ಸೊ ಅಷ್ಟೆಲ್ಲ ಯಾಕೆ ನಮ್ಮ ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವರು ಕಂಪನಿ ಕಟ್ಟಬೇಕು ಅಂತ ಹೋದ್ರು, ಕಟ್ಟಿದ್ರು. ನೀವು ಹೇಳ್ಬೋದು ಅಂತ ಹೆಂಗೆಂಗೋ ಆಗೋಯ್ತು ಬಿಡು, ಅದೇನೋ ಆಗೋಯ್ತು. ಆ ವಿಷನ್ ಅವ್ರು ಅನ್ಕೊಂಡಿರೋ ತಾನೇ ಕಟ್ಟಬೇಕು, ಸಾಫ್ಟ್ವೇರ್ ಕಂಪನಿ ಕಟ್ಟಬೇಕು ಅನ್ಕೊಂಡಿರೋ ಥಾಟ್ನ ಬೆನ್ನತ್ತಿ ಅದನ್ನ ಮಾಡೇಬಿಟ್ಟು ಇವತ್ತು ಅವ್ರದ್ದು ಇನ್ಫೋಸಿಸ್ ಅಲ್ಲಿ ಹತ್ರ ಒಂದು 40,000 ಕೋಟಿ ಶೇರ್ಸ್ ಇದೆ. 40,000 ಕೋಟಿ ಶೇರ್ಸ್ ಇದೆ. ಆ 40,000 ಕೋಟಿ ಶೇರ್ನ ಮಾರ್ಬಿಟ್ಟು ತಗೋಬೋದಲ್ಲ, ಜಮೀನು, ಭೂಮಿ, ಇಲ್ಲಿ ಏನಾರು ಯಾವ್ದಾನ ಒಂದು ಇವ್ರು ಮಾಡಿದ್ರಲ್ಲ ನಿತ್ಯಾನಂದ ಅವ್ರು, ಯಾವ್ದೋ ದೇಶ, ಆ ಥರ ದೇಶಗಳು ತಗೊಳ್ಳೋದು. ಸೊ ಆ ಥರ ಯಾಕೆ ಮಾಡ್ತಾ ಇಲ್ಲ ಅಂದರೆ ದ ರಿಟರ್ನ್ಸ್, ಸ್ಟಾಕ್ ಮಾರ್ಕೆಟ್ ಕೊಡೋ ರಿಟರ್ನ್ಸು ಲ್ಯಾಂಡ್ ಕೊಡಲ್ಲ, ಗೋಲ್ಡ್ ಕೊಡಲ್ಲ. ದಟ್ ಈಸ್ ಅ ರೀಸನ್. ಜೊತೆಗೆ ಸ್ಟಾಕ್ ಮಾರ್ಕೆಟಲ್ಲಿ ನೀವೇನಾದ್ರು ದುಡ್ಡು ಹಾಕ್ಬಿಟ್ರೆ, ಇವಾಗ ನಿಮ್ಮ ಸೈಟ್ನ ಪ್ಲೆಡ್ಜ್ ಮಾಡ್ಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಬಟ್ ಶೇರ್ಸ್ನ ಪ್ಲೆಡ್ಜ್ ಮಾಡ್ಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು. ಸೊ ನಿಮ್ಮ ಸೈಟನ್ನು ನಾವು ಅಡ ಇಟ್ಬಿಟ್ಟು ತಿಂಗಳಿಗೆ 1% ಕೊಡೋ ಅಂದ್ರೆ ಯಾರು ಕೊಡ್ತಾರೆ? ವೆರಾಸ್ ದ ಶೇರ್ಸನ್ನ ಪ್ಲೆಡ್ಜ್ ಮಾಡ್ಬಿಟ್ಟು ತಿಂಗಳಿಗೆ 0.5% ಹೆಂಗಿರೋ ಜನ ಆಪ್ಷನ್ ಬೈಯಿಂಗ್ ಮಾಡಕ್ಕೆ ಬಂದೇ ಬರ್ತಾರೆ. ಕರೆಕ್ಟಾ? ಚಿಂಟು ಗ್ಯಾಂಗ್ ಅವರು ಬಂದು ತಗೋ ಕಾಲ್ ಅಂತ ಒತ್ತಾರೆ. ಆ ದುಡ್ಡೆಲ್ಲ ಎಲ್ಲೋಗುತ್ತೆ? ನಮಗೆ ಬರುತ್ತೆ. ಸೊ ಡೆಫಿನೆಟ್ಲಿ ರಿಚ್ ಪೀಪಲ್ ಹೆಂಗೆ ರಿಚ್ ಆಗ್ತಾರೆ ಅಂದರೆ ಫಸ್ಟು ಅಸೆಟ್ ಜನರೇಟ್ ಮಾಡ್ಕೋತಾರೆ. ಫಸ್ಟು ಅಸೆಟ್ ಬಿಲ್ಡ್ ಮಾಡ್ತಾರೆ. ಬಿಲ್ಡ್ ಮಾಡಿಬಿಟ್ಟು ಅಸೆಟ್ನ ಪ್ಲೆಡ್ಜ್ ಮಾಡಿ ಅಲ್ಲಿಂದ ಇನ್ಕಮ್ ಮಾಡೋದು ಹೆಂಗೆ ಅಂತ ತಿಳ್ಕೊತಾರೆ. ದಟ್ ಈಸ್ ದ ರೀಸನ್. ಸೊ ಇನ್ನೂ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ದೇ ಡೋಂಟ್ ಈವನ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್, ಡೈರೆಕ್ಟಾಗೆ ಲಿಕ್ವಿಡ್ ಬೀಸಲ್ಲಿ ಹಾಕ್ತಾರೆ. ಲಿಕ್ವಿಡ್ ಬೀಸು, ಭಾರತ್ ಬಾಂಡು ಅಂತೆಲ್ಲ, ಭಾರತ್ ಬಾಂಡ್ ಅಂತಿದೆ, ಅದರಲ್ಲಿ 7-8% ಬರುತ್ತೆ ರಿಟರ್ನ್, 7% ಬರುತ್ತೆ. ಲಿಕ್ವಿಡ್ ಬೀಸಲ್ಲಿ ಹಾಕ್ತಾರೆ, ಆ ಲಿಕ್ವಿಡ್ ಕೇಸಲ್ಲಿ ಹಾಕ್ತಾರೆ, ಇಲ್ಲೊಂದು 6% ಬರುತ್ತೆ ವರ್ಷಕ್ಕೆ. ಅದನ್ನ ಪ್ಲೆಡ್ಜ್ ಮಾಡ್ತಾರೆ, 90% ಕೊಲಾಟ್ರಲ್ ಮಾರ್ಜಿನ್ ಕೊಡ್ತಾರೆ. ಲೆಟ್ಸ್ 10 ಲಕ್ಷ ನೀವೇನೋ ಲಿಕ್ವಿಡ್ ಬೀಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವರ್ಷಕ್ಕೆ 60,000 ಫಿಕ್ಸ್ ಗ್ಯಾರಂಟಿಡು. ಇದನ್ನ ಪ್ಲೆಡ್ಜ್ ಮಾಡ್ತಾರೆ, ಆಲ್ಮೋಸ್ಟ್ 90% ಕೊಲಾಟ್ರಲ್ ಮಾರ್ಜಿನ್ ಕೊಡ್ತಾರೆ. ಎಷ್ಟು? 9 lakhs ಕೊಡ್ತಾರೆ. ಈ 9 lakhs ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ? ಆಪ್ಷನ್ ಸೆಲ್ಲಿಂಗ್ ಮಾಡಿ ತಿಂಗಳಿಗೆ 2% ಮಾಡ್ಕೊಂಡ್ರು ವರ್ಷಕ್ಕೆ ಎಷ್ಟಾಯ್ತು? 24 ಇಲ್ಲಿ, ಇಲ್ಲೊಂದು 6, ಎಷ್ಟಾಯ್ತು? ಸ್ಟಾಕ್ ಮಾರ್ಕೆಟ್ ಬಿದ್ರೆ ಏನಂತೆ, ಎದ್ರೆ ಏನಂತೆ, ವರ್ಷಕ್ಕೆ 30% ಮಾಡ್ಕೊಂಡು ಆರಾಮಾಗಿರುತ್ತೆ. ಸೊ ಅಲ್ಲಿ ಏನು ಮಾಡಬೇಕಂದ್ರೆ ತಿಂಗಳಿಗೆ 2% ಮಾಡೋ ಅಂತ ಸ್ಟ್ರಾಟಜಿಗಳನ್ನು ನಾವು ತಿಳ್ಕೋಬೇಕು. ವಾರಕ್ಕೆ 0.5% ಮಾಡೋ ಸ್ಟ್ರಾಟಜಿ ತಿಳ್ಕೊಂಡ್ರು ಸಾಕು. ಸೊ ದಟ್ ಈಸ್ ಅವರ್ ಮೋಟೋ. ಸೊ ನಮ್ಮ ಮೋಟೋ ಏನಂದ್ರೆ ವರ್ಷಕ್ಕೆ 30-40% ಮಾಡಿದ್ರು ಯು ಆರ್ ದ ಗ್ರೇಟೆಸ್ಟ್ ಟ್ರೇಡರ್.
Hi, I'm Rishika S. I'm an engineering student, and I had no idea about trading or stock market or anything related to this. But my uncle actually attended this class, and he suggested this. And after coming here after 3 days, just in the first day, I got like a lot of idea, and in the second day, it was even better. So whatever fear I had about all this investment and everything else, it went away, and I actually gained proper knowledge. And the instructor is great; he's very good. So Mr. Manoj Kumar, he's like very good at teaching, and I understood everything, like all the concepts easily, and they actually have good mentors to help you. So overall, I like this, and I would recommend this to any beginner. Thank you. ನಮಸ್ತೆ, ಚಕ್ರವರ್ತಿ ಅಂತ ಮತ್ತೆಕೆರೆ ಬ್ಯಾಂಗ್ಳೂರಿಂದ. ಆ್ಯಕ್ಚುಲಿ ನಾವು ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ. ನಾವು ಇನ್ನೂ ಒಂದು 10 ವರ್ಷಕ್ಕೆ ಮುಂಚೆನೇ ಈ ಫೀಲ್ಡ್ಗೆ ಬರಬೇಕಾಗಿತ್ತೇನೋ. ಎಲ್ಲ ಇವಾಗ ಕೂದಲೆಲ್ಲ ಬೆಳಗಾಗ್ಬಿಟ್ಟಿದೆ, ಇವಾಗ ಬಂದಿದ್ದೀವಿ. ಬಟ್ ಆದರೂ ಇಟ್ಸ್ ರೈಟ್ ಟೈಮ್ ಅನಿಸುತ್ತೆ. ಒಳ್ಳೆ ಇನ್ಸ್ಟಿಟ್ಯೂಟ್ಗೆ ಬಂದಿದ್ದೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ಪು ಏನು ಮಾಡಬಾರ್ದು ಅಂತ ಫಸ್ಟು ಕಲ್ತ್ಕೊಂಡಿದ್ದೀವಿ. ಏನು ಮಾಡಬೇಕು ಅಂತ ನಮ್ಮ ಪ್ರಾಕ್ಟಿಕಲ್ ಆಗೇನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಂಕ್ರೀಸ್ ಆಗುತ್ತೆ. ಸೊ ನಾವು ಯಾವಾಗ ಬಂದಿದ್ದೀವಿ ಅನ್ನೋದಕ್ಕಿಂತ ಇವಾಗ ಏನು ನಾವು ಕಲ್ತ್ಕೊಂಡು ಯಾವ ಥರ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಹೆಂಗೆ ನಾವು ಲಾಸಸ್ನ ಅವಾಯ್ಡ್ ಮಾಡಿಕೊಂಡು ನಮ್ಮ ಇನ್ವೆಸ್ಟ್ಮೆಂಟ್ನ ಸ್ಟೆಪ್ ಬೈ ಸ್ಟೆಪ್ ಇಂಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ ಅಂತ ಒಂದು. ಪ್ಲಸ್ ಏನಂದರೆ ನಾನು ಇವಾಗ ಎಲ್ಲ ಫೀಲ್ಡ್ ಬಿಟ್ಬಿಟ್ಟು ಸ್ಟಾಕ್ ಮಾರ್ಕೆಟೆಲ್ಲ ಎಂಟ್ರಿ ಆಗಬೇಕು ಅಂತ ನಾನು ಫುಲ್ ಟೈಮ್ ಇದರಲ್ಲೇ ಇರಬೇಕಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡಬೇಕು ನಮ್ಮ ಮನೋಜ್ ಸರು ಇಂದ ನಾವು ಇನ್ನು ಯಾವ ಥರ ಕಲ್ತ್ಕೊಬೋದು ಅಂತ ನಾನು ಡೈಮಂಡ್ ಕ್ಲಾಸು ತಗೊಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಕುಸುಮ, ಬಿಜಾಪುರಿಂದ ಬಂದಿದ್ದೀನಿ ಸರ್. ನಾನು ಆಲ್ರೆಡಿ ಇಕ್ವಿಟಿಯಲ್ಲಿ ಲಾಂಗ್ ಟರ್ಮ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನನಗೆ ಲಾಸ್ ಇಲ್ಲ, ಪ್ರಾಫಿಟಲ್ಲೇ ಅದೀನಿ. ಬಟ್ ನನಗೆ ಆಪ್ಷನ್ಸ್ ಸೆಲ್ಲಿಂಗ್ ಮತ್ತು ಬೈಯಿಂಗ್ ಕಲಿಬೇಕಿತ್ತು. ಇಲ್ಲಿ ನಮಗೆ ಅದನ್ನು ಹೆಡ್ಜಿಂಗ್ ಗೊತ್ತಿರಲಿಲ್ಲ. ಆ ಹೆಡ್ಜಿಂಗನ್ನು ಕಲಿಬೇಕಂತಲೇ ಇಲ್ಲಿ ಬಂದಿರೋದು. ಚೆನ್ನಾಗಿ ಹೇಳಿದ್ದಾರೆ. ಇವಾಗ ಸ್ವಲ್ಪ ನಮಗೆ ಕಾನ್ಫಿಡೆಂಟ್ ಬಂದಿದೆ, ಮಾಡ್ತೀವಿ ಅಂತೇಳಿ. ನಮ್ದು ರಿಸ್ಕ್ ಮ್ಯಾನೇಜ್ಮೆಂಟು ಅಂದರೆ ನಮ್ದು ಪ್ರಾಫಿಟ್ ಅಂದು ನಮ್ದು ಅಮೌಂಟ್ ಉಳಿಸ್ಕೊಂಡು ನಮ್ದು ಕ್ಯಾಪಿಟಲ್ ಉಳಿಸ್ಕೊಂಡು ಹೆಂಗೆ ನಾವು ಮ್ಯಾನೇಜ್ ಮಾಡ್ಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ದಾರೆ. ಮಿನಿಮಮ್ ರಿಸ್ಕಲ್ಲಿ ಮಾಡುವಂಥದ್ದು ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಚೆನ್ನಾಗಿ ಅನಿಸಿದೆ. ನನಗೆ ಈ ಕ್ಲಾಸ್ ತೊಗೊಂಡು ತುಂಬ ಖುಷಿಯಾಗಿದೆ. ಇನ್ನೂ ಬೇಗನೆ ಬರಬೇಕು. ನಾವು ತುಂಬ ಲೇಟ್ ಮಾಡಿದೆ. ಆಲ್ರೆಡಿ ನಮ್ಮ ಏಜ್ 45 ಇಯರ್ಸ್. ನಾವು ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತಲ್ಲ ಅನ್ನೋದೇ ಒಂದು ಬೇಜಾರಾಗ್ತಾ ಇದೆ. ನನ್ನ ಮಗಳಿಗೆ ನೆಕ್ಸ್ಟ್ ಇಲ್ಲೇ ತಂದು ಜಾಯಿನ್ ಮಾಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. Sir, my name is Mallikarjun, advocate from Chitradurga. So it was this very amazing experience. So many insights has been given in the share market. Though I am a paid subscriber, so many channels, but nobody teaches to this extent, because there are so many intricacies are there in this platform. Manoj sir and their team, really they have explained a very lot. And in 3 days we have learned so many other things, and we have practically gained some experience. In future we will have to look forward from more insight from them and becoming a full-time trader. Thank you very much. ಹಾಯ್, ನನ್ನ ಹೆಸರು ವಿದ್ಯಾ. ಪೀಡಿಯಾ ಸೆಕೆಂಡ್ ಸ್ಟೇಜ್ ಇಂದ ಬಂದಿದ್ದೀನಿ. ನಾನು ಆಪ್ಷನ್ಸ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಬೇಕಾಗಿತ್ತು. ಲಾಸ್ ಮಾಡ್ಕೊಳ್ದೆ ಪ್ರಾಫಿಟ್ ಹೇಗ್ ಮಾಡೋದು, ಹೆಡ್ಜಿಂಗ್ ಸ್ಟ್ರಾಟಜೀಸ್ ತಿಳ್ಕೊಬೇಕಾಗಿತ್ತು. ಹಾಗಾಗಿ ನಾನು ಜಾಯ್ನ್ ಆಗಿದ್ದೀನಿ. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ TD Academy. Thank you so much. Hello, my name is Shiv Prakash. I come from Chitradurga. I am a civil engineer. ನನಗೆ ಇಲ್ಲಿಗೆ ಬಂದ ಮೇಲೆ ಏನು ಅನ್ನಿಸ್ತಾ ಇದೆ ಅಂದರೆ, ಒಂದು 15 ವರ್ಷ ಮುಂಚೆನೇ ಬರಬೇಕು ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ಸುಮ್ಮನೆ ಟ್ರೇಡಿಂಗ್ ಮಾಡಿಬಿಟ್ಟು ಏನು ಗೊತ್ತಿಲ್ಲದಲ್ಲ ಟ್ರೇಡಿಂಗ್ ಮಾಡೋಕ್ಕೆ ಹೋದರೆ ಡೆಫಿನೆಟ್ಲಿ ಲೂಸರ್ ಆಗ್ತೀವಿ. ಇಲ್ಲಿ TID Academy is very good. Manoj sir and their colleagues, they are teaching very well and how to grow wealth. ಏನು ಇನ್ವೆಸ್ಟ್ ಮಾಡಬೇಕು, ಯಾವುದ್ರಲ್ಲಿ ಮಾಡಬೇಕು, ಯಾವ ಥರ ಶೇರ್ಸ್ ಮಾಡಬೇಕು ಅಂತೇಳಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ರಿಯಲಿ ಯಾರು ಟ್ರೇಡಿಂಗಲ್ಲಿ ಮಾಡಬೇಕಂತಿದ್ದೀರಾ, ಡೆಫಿನೆಟ್ಲಿ TID ಅಕಾಡೆಮಿಗೆ ಬನ್ನಿ, ಕಲ್ತ್ಕೊಳ್ಳಿ. ಡೆಫಿನೆಟ್ಲಿ ಯು ವಿಲ್ ಇಂಪ್ರೂವ್ ಯುವರ್ ನಾಲೆಡ್ಜ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಗ್ರೋ ಯುವರ್ ವೆಲ್ತ್. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಬಿಂದು ಅಂತ. ನಾನು ವಿಜಯನಗರದಿಂದ ಬಂದಿದ್ದೀನಿ. ಸೊ ಬಿಫೋರ್ ನನಗೆ 1 year ಎಕ್ಸ್ಪೀರಿಯನ್ಸ್ ಇದೆ. ಅವಾಗೆಲ್ಲ ತುಂಬ ಬ್ಲೈಂಡಾಗಿ ಮಾಡಿದ್ದೆ. ಸೊ ಹಾಗಾಗಿ ಒನ್ ಆಫ್ ಮೈ ಫ್ರೆಂಡ್ ರೆಫರ್ ಮಾಡಿದ್ರು, ಈ ಥರ TD Academy ಇದೆ, ಸೊ ಅಲ್ಲಿ ಕಲ್ತ್ಬಿಟ್ಟು ಮಾಡಿದ್ರೆ ಬೆಟರ್. ನಾನು ಎಷ್ಟೊಂದು ಸರ್ತಿ ನಂದು ಕ್ಯಾಪಿಟಲ್ ಕೂಡ ಲಾಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಬಂದಮೇಲೆ ನನಗೆ ಒಂದು ಐಡಿಯಾ ಬಂದಿದೆ, ಲೈಕ್ ಯಾವ ಥರ ಸ್ಟ್ರಾಟಜೀಸ್ ಯೂಸ್ ಮಾಡಿಕೊಂಡು ಲೈಕ್ ಹೆಡ್ಜಿಂಗ್, ಸೊ ಕ್ಯಾಪಿಟಲ್ನ ಫಸ್ಟು ಸೇವ್ ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದೆಲ್ಲ ಬೇಸಿಕ್ ನಾಲೆಜಿಂದನೂ ಎಲ್ಲ ಡೀಟೇಲ್ಸ್ ಆಗಿ ಸಿಕ್ಕಿರೋದ್ರಿಂದ ಸೊ ನೌ ಐ ಗಾಟ್ ಕಾನ್ಫಿಡೆನ್ಸ್. ಸೊ ಥ್ಯಾಂಕ್ ಯು ಸರ್. ಹಾಯ್, ನನ್ನ ಹೆಸರು ಧನಂಜಯ್ ಅಂತ. ಆ್ಯಕ್ಚುಲಿ ನಾನು ಇದು ಓಲ್ಡ್ ಸ್ಟೂಡೆಂಟ್ ಇಲ್ಲಿ.
ಆ್ಯಕ್ಚುಲಿ ಮನೋಜ್ ಸರ್ ಮುಂಚೆನೇ ನಮಗೆ ಕ್ಲಾಸ್ ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿತ್ತು ಅನಿಸುತ್ತೆ, ಬಿಕಾಸ್ ನಾನು ಚಿಂಟು ಗ್ಯಾಂಗ್ ಜೊತೆ ಸೇರಿಬಿಟ್ಟಿದ್ದೆ. ಐ ಲಾಸ್ಟ್ ಸಮ್ ಮನಿ, ಬಟ್ ಕಲ್ತಿದ್ದೀನಿ ಮಾರ್ಕೆಟಿಂದ. ಬಟ್ ಈಗೇನು ಕಡಿಮೆ ಸ್ಪ್ಯಾನ್ ಟೈಮ್ ಇದೆಯಾ ಇದರಲ್ಲಿ ನಾವು ಕಂಪ್ಲೀಟ್ ಏನೂ ಕಲಿಯೋಕ್ಕಾಗಲ್ಲ. ವಿ ಹ್ಯಾವ್ ಟು ಗಿವ್ ಸಮ್ ಟೈಮ್ ಟು ಮಾರ್ಕೆಟ್, ದೆನ್ ಓನ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡೆಪ್ತ್ ಆಫ್ ದ ಮಾರ್ಕೆಟ್. ಆ್ಯಂಡ್ ಸೈಕಾಲಜಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಬಂದ್ಬಿಟ್ಟು ಇವತ್ತೇ ಕೋಟಿ ದುಡಿತೀವಿ, ಅದು ಸುಳ್ಳು. ವರ್ಷಗಳು ಬೇಕಾಗುತ್ತೆ ಮಾರ್ಕೆಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ. ಅದ್ರ ಜೊತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಇಲ್ಲಿ ಬಂತಂದರೆ ಫಸ್ಟು ನೀವು ದುಡ್ಡು ಅಂದರೆ ಅರ್ನ್ ಮಾಡ್ತೀರಾ ಇಲ್ಲ ಅದು ಸೆಕೆಂಡ್ರಿ, ಬಟ್ ಒಂದು ಗ್ಲೋಬಲ್ ನಾಲೆಡ್ಜ್ ಸಿಗುತ್ತೆ ನಿಮಗೆ. 1-2 ದಿನದಲ್ಲಿ ಮಾರ್ಕೆಟ್ ಅರ್ಥ ಆಗಲ್ಲ, ಬಟ್ ವಿ ನೀಡ್ ಟೈಮ್ ಅಷ್ಟೇ. ಎಲ್ಲ ಬಂದು ಕಲ್ಯಾಣ ಬೇಕಾದ್ರೆ ಇದರಲ್ಲೂ ತುಂಬ ಕೋರ್ಸಸ್ ಇದೆ ಬೇರೆದು, 3 ಮಂತ್ ಹಿಂಗೆಲ್ಲ. ಮೇ ಬಿ ಅದು ಯೂಸ್ ಆಗುತ್ತೆ, ಯು ಕ್ಯಾನ್ ಜಾಯಿನ್. ಥ್ಯಾಂಕ್ ಯು. ನಮಸ್ಕಾರ, ನರಸಿಂಹರಾಜು ಅಂತ. ನಾನು ತುಂಬ ವೀಡಿಯೋಸ್ನ ನೋಡ್ತಾ ಇದ್ದೆ TD ಅಕೌಂಟಲ್ಲಿ. ಒಂದು ಸಾರಿ ಮನೋಜ್ ಸರ್ನ ಮೈಸೂರಲ್ಲಿ ಅಟೆಂಡ್ ಮಾಡಿದಾಗ ಅವ್ರು ಹೇಳಿದರು ತುಂಬ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗೆ ಅವ್ರ ಹತ್ರ ಮೀಟ್ ಮಾಡಿದಾಗ ಅವರು ಮತ್ತೆ ನಾನು ಬಂದು ಒಂದು ಸಾರಿ ಕಾಂಟ್ಯಾಕ್ಟ್ ಮಾಡಿ ಅಂದರು. ಮಾಡಿದೆ. ಆಗ ನನ್ನ ಎಲ್ಲ ಫೈನಾನ್ಷಿಯಲ್ ಸಿಸ್ಟಮ್ನ ನೀಟಾಗಿ ಮಾಡಿಕೊಟ್ರು. ಸೊ ಅದರಿಂದ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಫೈನಾನ್ಷಿಯಲ್ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅದನ್ನು ಕಲಿಬೇಕಂದ್ರೆ TD ಅಕಾಡೆಮಿಗೆ ಬಂದು ಕಲಿಯೋದು ತುಂಬ ಉಪಯೋಗ ಆಗುತ್ತೆ. ಜೀವನದಲ್ಲಿ ನಾವೇನೇ ದುಡಿದ್ರೂ ಉಳಿಸ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಜೀವನನ ಒಳ್ಳೆಯ ಆರೋಗ್ಯವಾಗಿ ಇಟ್ಕೋಬೇಕಂತಂದರೆ TD ಅಕಾಡೆಮಿನಲ್ಲಿ ಒಂದಷ್ಟು ಕಲ್ತ್ಕೊಳ್ಳೋದು ಭಾಳ ಉತ್ತಮ ಅಂತ ನನ್ನ ಭಾವನೆ, ನನ್ನ ಕಲಿಕೆಯಲ್ಲಿ ತಿಳ್ಕೊಂಡಿದ್ದು. ಥ್ಯಾಂಕ್ ಯು, ಧನ್ಯವಾದಗಳು. ಹಾಯ್ ಸರ್, ನನ್ನ ಹೆಸರು ಉಮೇಶ್ ಅಂತ, ಮಂಗಳೂರಿಂದ ಬಂದಿರೋದು. ಆ್ಯಕ್ಚುಲಿ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ಯಾವುದಾದ್ರೂ ಅಕಾಡೆಮಿ ನೋಡಬೇಕು ಅಂತ ಸರ್ಚ್ ಮಾಡ್ತಾಯಿದ್ದೆ. ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ತುಂಬ ಬೇರೆ ಇತ್ತು, ಬಟ್ ಆಫ್ಲೈನ್ ನನಗೆ ಯಾವುದು ಚೂಸ್ ಮಾಡೋದು ಅಂತ ನೋಡ್ತಾ ಇದ್ದೆ. ಅದರಲ್ಲಿ ನನ್ನ ಫ್ರೆಂಡೇ ಹೇಳ್ದ, ದಿಸ್ ಇಸ್ ಅ ಗುಡ್ ಅಕಾಡೆಮಿ, ಅಂದರೆ ಮನೋಜ್ ಸರ್ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ದಾರೆ ಅಂತ. ಸೊ ನನಗೂ ಇಲ್ಲಿ ಬಂದ ಮೇಲೆ ಅವರ ಟೀಚ್ ನೋಡಿಕೊಂಡು ನನಗೂ ಓಕೆ, ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ. ಆಮೇಲೆ ಇಲ್ಲಿ ಸ್ಟಾಫ್ಗಳೇನಿದ್ದಾರೆ ಅವರೆಲ್ಲ ಒಳ್ಳೆಯದಾಗಿ ಹೇಳ್ತಾ ಇದ್ದಾರೆ, ಅಂದರೆ ಟೀಚ್ ಮಾಡ್ತಾ ಇದ್ದಾರೆ. ಸೊ ವೆರಿ ಗುಡ್. ನನ್ನ ಹೆಸರು ಸುಧೀಂದ್ರ ಅಂತ. ನಾನು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟು. ಒಂದು MNC ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಬಿಟ್ಟು ಬೇರೆ ಕರಿಯರ್ ಚೂಸ್ ಮಾಡಬೇಕು ಅಂತಂದಾಗ ಈ ಟ್ರೇಡಿಂಗು ಒಂದು ನನ್ನ ಕಣ್ಣಿಗೆ ಬಿತ್ತು. ಎಲ್ಲಿ ಕರೆಕ್ಟಾಗಿ ತಿಳ್ಕೊಬೇಕು ಅಂತ ನೋಡಿದಾಗ ಈ TD ಅಕಾಡೆಮಿ ಬಗ್ಗೆ ಗೊತ್ತಾಯಿತು. ಇಲ್ಲಿ ಬಂದ ಸೆಮಿನಾರು, ಆಮೇಲೆ ಇಲ್ಲಿ ನಡೆದಿದ್ದ 3 ದಿನದ್ದು ಟ್ರೈನಿಂಗ್ ಕ್ಲಾಸು ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟು ರಿವಿಷನ್ ಕ್ಲಾಸ್ಗೂ ಮತ್ತು ಲೈವ್ ಟ್ರೇಡಿಂಗ್ ಸಪೋರ್ಟ್ಗೂ ಎಲ್ಲ ಫೆಸಿಲಿಟೀಸ್ ಇದೆ. ಯಾರು ಬಂದು ಮಾಡೋಂಗಿದ್ರೆ ಫಸ್ಟ್ ಆಪ್ಷನ್ ಇದೇ ತೊಗೋಬೋದು ನೀವು. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಶಿವರುದ್ರಯ್ಯ ಅಂತ. ನನಗೆ ಇದಕ್ಕಿಂತ ಮೊದಲು ಭಾಳಷ್ಟು ಆನ್ಲೈನ್ ಕ್ಲಾಸಸ್ ಕೇಳಿದ್ದೆ, ಆದರೆ TD ಅಕಾಡೆಮಿ ನಮಗೆ ಅರ್ಥ ಆಗೋಂಥ ನಮ್ಮ ಮದರ್ ಟಂಗ್ ಲ್ಯಾಂಗ್ವೇಜಲ್ಲಿ ತುಂಬ ಚೆನ್ನಾಗಿ ಫಂಡಮೆಂಟಲ್ ಅನಾಲಿಸಿಸ್ ಇರ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಇರ್ಬೋದು, ಸ್ಟ್ರಾಟರ್ಜಿಸ್ ಇರ್ಬೋದು, ಅವನ್ನೆಲ್ಲ ಕನ್ನಡದಲ್ಲೇ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತಾರೆ. ಆಮೇಲೆ ಈ ಫ್ಲೋರ್ ಏರಿಯಾದಲ್ಲಿ ಅವ್ರ ಮೆಂಟರ್ಸ್ ಬಂದುಬಿಟ್ಟು ವೆಬ್ಸೈಟ್ ಓಪನ್ ಮಾಡೋದ್ರಿಂದ ಹಿಡಿದು ಚೆನ್ನಾಗಿ ಹೇಳ್ಕೊಡ್ತಾರೆ. ದಿಸ್ ಈಸ್ ಅ ವೆರಿ ಗುಡ್ ಅಕಾಡೆಮಿ ಫಾರ್ ಲರ್ನರ್ಸ್ ಫಾರ್ ದಿ ಸ್ಟಾಕ್ ಮಾರ್ಕೆಟ್ಸ್. Myself Preeti Inamdar. I'm from Mahalakshmi Layout, Bangalore, and this course has really given me confidence that I can make money in the stock market, and I have learned a lot from this course, and I hope to make good money in stock market. Thank you. ನನ್ನ ಹೆಸರು ವಾಸುದೇವ್ ಬಗ್ಲಿ ಅಂತ. ನಾವು ಬಿಜಾಪುರದಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಟ್ರೇಡಿಂಗ್ ಮತ್ತು ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ. ಆ್ಯಕ್ಚುಲಿ ಇಲ್ಲಿ ಬಂದ ಬಳಿಕೆ ತುಂಬ ಐಡಿಯಾಸು, ತುಂಬ ನಾಲೆಜನ್ನು ಇಲ್ಲಿ ಕಲ್ತಿದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲೆಲ್ಲ ಸ್ಟಾಫ್ಗಳು ಕೋಆಪ್ರೇಟಿವ್ ಮಾಡ್ತಾರೆ, ಚೆನ್ನಾಗಿದೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಹಾಯ್, ನನ್ನ ಹೆಸರು ಕಿರಣ್ ಅಂತ. ನಾನು ಹೆಬ್ಬಾಳದಿಂದ ಬಂದಿದ್ದೀನಿ. ನಾನು ಇವಾಗ 3 days ಆಯಿತು ಥಿಯರಿ ಕ್ಲಾಸ್ ಸ್ಟಾರ್ಟ್ ಮಾಡಿ. ಸೊ ನನ್ನ ಒಪಿನಿಯನ್ ಅಂತಂದರೆ ಇದನ್ನು ನಾವು ಇನ್ನೂ ಹಿಂದೆನೇ ನಾವು ಟ್ರೈ ಮಾಡಬೇಕಾಯ್ತು. ಇದನ್ನು ನಮ್ಗೆ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಅಂತ ಅನ್ನಿಸ್ತಾ ಇದೆ. ಸೊ 3 days ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನನಗೆ ಮೇಜರ್ ಇಷ್ಟ ಆಗಿದ್ದು ಅಂತಂದರೆ ರಿವಿಷನ್. ನಾವು ಬೇರೆ ಎಲ್ಲೇ ಹೋದ್ರೂ ನಮಗೆ ಆ ಥರ ಸಿಗೋದಿಲ್ಲ. ಹೇಳ್ಕೊಡೋದಾಗಲಿ, ರಿವಿಷನ್ ಮಾಡೋದಾಗಲಿ, ಯಾರೋ ಒಬ್ಬರು ಬರ್ತಾರೆ, ಹೇಳ್ತಾರೆ, ನಾವು ನೋಟ್ಸ್ ಮಾಡ್ಕೊತೀವಿ, ಮನೆಗೆ ಹೋಗ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ. ಆ ಥರ ಇಲ್ಲಿ ಏನಂತಂದರೆ ಇಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾರೆ. ನಮಗೆ ಅದನ್ನು ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಅದು ಮೇಜರ್ ಅನ್ನಿಸ್ತು. ಥ್ಯಾಂಕ್ ಯು. ನನ್ನ ಹೆಸರು ರವಿರಾಜ್ ಅಂತ. ನಾನು ದಾಸರಳ್ಳಿಯಿಂದ ಬಂದಿರೋದು. ಏನಂತಂದರೆ ಇಲ್ಲಿ ಶೇರ್ ಮಾರ್ಕೆಟ್ನ ನಾನು ಕಲಿತೆ ಆ್ಯಕ್ಚುಲಿ 2 ವರ್ಷದಿಂದ
ಟ್ರೇಡಿಂಗ್ ಮಾಡ್ತಾ ಇದ್ದೆ. ಆದರೆ ಇಲ್ಲಿ ಬಂದಮೇಲೆ ನಾನು ಎಲ್ಲಿ ಎಂಟ್ರಿ ತೊಗೋಬೇಕು, ಎಲ್ಲಿ ಎಕ್ಸಿಟ್ ತೊಗೋಬೇಕು ಅಂತ ಗೊತ್ತಿರಲಿಲ್ಲ. RSI ರೂಲು ಅದೇನೋ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ತುಂಬ ಅಗ್ರೆಸಿವ್ ಆಗಿ ನನಗೆ ಗೊತ್ತಾಗ್ತಾ ಇದೆ ನಾನು ಪ್ರಾಫಿಟ್ ಮಾಡೇ ಮಾಡ್ತೀನಿ ಅಂತ. ಲರ್ನಿಂಗಲ್ಲೇ ಅರ್ನಿಂಗಲ್ಲಿರೋದು. ಫಸ್ಟ್ ಲರ್ನಿಂಗ್ ತೊಗೊಳ್ಳಿ. ಎಷ್ಟೋ ಜನಗಳು ಮಾಡ್ತಾ ಇರ್ತೀರ ಟ್ರೇಡಿಂಗು, ಫಸ್ಟ್ ಲರ್ನ್ ಮಾಡಿ. ಅದರಲ್ಲಿ ಎಲ್ಲ ತೆಗೆದ್ರೆ ಅರ್ನಿಂಗ್ ಸಿಕ್ಕೇ ಸಿಗುತ್ತೆ. ಲರ್ನಿಂಗ್ ಫಸ್ಟ್, ಅರ್ನಿಂಗ್ ನೆಕ್ಸ್ಟ್. ಥ್ಯಾಂಕ್ ಯು. ನಾನು ಶ್ರೀ ಯೋಗೀಶ್ ಅಂತ ಗೊರಗುಂಟೆಪಾಳ್ಯ ಅಂತ ಬರ್ತಾ ಇದ್ದೀನಿ. ಈ ಟ್ರೇಡಿಂಗ್ ಅಂದ್ರೆ ಯಾರೋ ಮಾಡ್ತಾರೆ, ಯಾರೋ ದುಡ್ಡಿರೋರು ತುಂಬಾ ಇದು ಮಾಡೋರು ಆ ಥರ ಅಂತ ತಿಳ್ಕೊಂಡಿದ್ದೆ. ಈ ಫ್ರೆಂಡ್ ಸರ್ಕಲ್ ಅಲ್ಲಿ ಅವ್ರ ಜೊತೆ ಕೇಳ್ಕೊಂಡೆಲ್ಲ ಟ್ರೇಡಿಂಗ್ ಸುಮ್ಮನೆ ತಗೊಳ್ಳೋ ಕಾಲ್ ಬೈ ಮಾಡಿ ಸೆಲ್ ಮಾಡಿ ಈ ಥರದ್ದು ಮಾತ್ರ ತಿಳ್ಕೊಂಡಿದ್ವಿ. ಇದ್ರಲ್ಲಿ ಟೆಕ್ನಿಕಲ್ ಏನೋ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ TD ಅಕಾಡೆಮಿ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ. ತುಂಬಾ ಟೆಕ್ನಿಕಲ್ ಆಗಿ ಯಾರು ಬೇಕಾದ್ರೂ ಕಲಿಬೇಕಾದಂತ ಒಂದು ವಿದ್ಯೆ. ಇದು ತುಂಬಾ ಹೆಲ್ಪ್ ಆಗಿದೆ. ಚಕ್ರವರ್ತಿ ಅಂತ ಬ್ಯಾಂಗ್ಳೂರಿಂದನೇ ಸರ್. ಆ್ಯಕ್ಚುಲಿ ನಾನು TD ಅಕಾಡೆಮಿಕ್ ಬರಬೇಕು ಅಂತ ಹೇಳ್ಬಿಟ್ಟು ಸುಮಾರು ಒಂದು 2-3 ಇಯರ್ಸಿಂದ ನಾನು ವೀಡಿಯೋಸ್ ನೋಡಿದ್ದೆ. ಸೊ ಅದು ವೀಡಿಯೋಸ್ ನೋಡಿಬಿಟ್ಟು ನಾನು ಪ್ರಾಕ್ಟಿಕಲ್ ಮಾಡೋಕ್ಕೆ ಹೋಗ್ಬಿಟ್ಟು ಏನು ಮಾಡಬಾರ್ದು ಎಲ್ಲ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ಬಂದು ಇದೆಲ್ಲ ಮಾಡಬಾರ್ದು ಅಂತ ಅರ್ಥ ಆಯಿತು. ಬಟ್ ಇನ್ನೊಂದು, ನಾವು ಸೊಸೈಟಿಯಿಂದ ನಾವೇನು ಇದು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಮನೇಲಿ ಮಕ್ಕಳು ಇವಾಗಿಂದನೇ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಕಂಪನಿ ಯಾವ ಥರ ವರ್ಕ್ ಆಗುತ್ತೆ, ಸೊ ಅದನ್ನ ಅವೇರ್ನೆಸ್ ನಾವು ಇವಾಗಿಂದ ನಾವು ಕೊಡ್ತಾ ಬಂದರೆ, ಸೊ ಅಟ್ಲೀಸ್ಟ್ ಅವ್ರಿಗೆ ಇನ್ ಫ್ಯೂಚರಲ್ಲಿ ಇನ್ನೂ ಅವರು 18-20 ವರ್ಷ ಹುಡುಗರಿರ್ತಾರೆ. ಸೊ ಒಂದು 22-23 ಕಾಲೇಜ್ ಮುಗಿದ ತಕ್ಷಣ ಇದ್ರ ಬಗ್ಗೆ ಬೇಸಿಕ್ ನಾಲೆಜ್ ಆಲ್ರೆಡಿ ಇತ್ತು ಅಂದರೆ, ಈ ಥರ ಒಂದು ಇನ್ಸ್ಟಿಟ್ಯೂಟ್ಗೆ ಬಂದು ಇನ್ನೂ ಸ್ವಲ್ಪ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಂಡ್ರೆ, ನಮ್ಮ ಏಜಿಗೆ ಒಂದು 45-50 ಇಯರ್ಸ್ ಬರೋ ಟೈಮ್ಗೆ ಅವರು ಒಳ್ಳೆ ಸ್ಟೇಜಲ್ಲಿ ಇರ್ತಾರೆ ಅಂತ ನಮ್ಮ ಭಾವನೆ. ನಾವೆಲ್ಲ ಅದನ್ನು ಮಿಸ್ ಮಾಡ್ಕೊಂಡಿದ್ದೀವಿ. ಬಟ್ ಇನ್ನೂ ನಮ್ಮ ಟೈಮ್ ಇದೆ. ಬಟ್ ಮಕ್ಕಳಿಗೆ ಇವಾಗಿಂದನೇ ನಾವು ಅದನ್ನು ಸ್ವಲ್ಪ ಗೈಡೆನ್ಸ್ ಕೊಟ್ಟು, ಸ್ಕೂಲಲ್ಲಿ ಒಂದು ಲೆಸನ್ ಹೇಗಿದೆ, ಮನೇಲಿ ಅಟ್ಲೀಸ್ಟ್ ಪ್ಯಾರೆಂಟ್ಸು ಅದು ಆ ನಾಲೆಜ್ ಇವಾಗ ಯಾರೆಲ್ಲ ಬಂದಿದ್ದಾರೆ ಒಂದು ಬೇಸಿಕ್ ಐಡಿಯಾ ಕೊಡ್ತಾ ಬಂದರೆ ಫ್ಯೂಚರಲ್ಲಿ ಅವ್ರಿಗೆ ಇದೊಂದು ಪ್ಲಾಟ್ಫಾರ್ಮ್ ಆಗ್ಬೋದು ಅಂತ ನನ್ನ ಭಾವನೆ. ಥ್ಯಾಂಕ್ ಯು. ನನ್ನ ಹೆಸರು ಗುಣಶೀಲಾ. ಆ್ಯಕ್ಚುಲಿ ನಾನು ವರ್ಕಿಂಗ್ ಅಂದರೆ ವರ್ಕಿಂಗ್ ವುಮನ್. ಬಟ್ ನಾವು ಐ ಆಮ್ ನಾಟ್ ವರ್ಕಿಂಗ್. ನಾನು ಇವಾಗ ಮನೇಲಿದ್ದೀನಿ. ಬಟ್ ಆವಾಗ ಇನ್ವೆಸ್ಟ್ ಮಾಡಿದ್ದು ಮ್ಯೂಚುವಲ್ ಫಂಡ್ ಎಲ್ಲ ನಮ್ಗೆ ಐಡಿಯಾನೇ ಇರಲಿಲ್ಲ. ವಿತಿನ್ ಲಾಕಿನ್ ಪೀರಿಯಡ್ ನೋಡಿ ವಿಡ್ರಾ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಈಗ ಸರ್ ಎಲ್ಲ ಹೇಳಬೇಕಾದ್ರೆ ಐ ಡಿಡ್ ಅ ವೆರಿ ಬಿಗ್ ಮಿಸ್ಟೇಕ್ ಅಂತ ಗೊತ್ತಾಯಿತು. LICಲಿ ಇನ್ವೆಸ್ಟ್ ಮಾಡಿದ್ದೀವಿ, ಅದು ವೇಸ್ಟ್ ಅಂತ ಗೊತ್ತಾಯಿತು. ಸೊ ರೈಟ್ ಪ್ಲಾಟ್ಫಾರ್ಮ್ ಅನಿಸುತ್ತೆ. ಇಲ್ಲಿ ಬಂದರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಇವಾಗ. ಸೊ ಥ್ಯಾಂಕ್ ಯು ಸರ್. ಸರ್, ಮೈ ನೇಮ್ ಇಸ್ ಮಲ್ಲಿಕಾರ್ಜುನ್, ಅಡ್ವೊಕೇಟ್ ಫ್ರಮ್ ಚಿತ್ರದುರ್ಗ. ನಾನು ಆಲ್ಮೋಸ್ಟ್ 2002 ಇಂದ ನಾನು ಮ್ಯೂಚುವಲ್ ಫಂಡಲ್ಲಿ ಸಿಪ್ಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ. ಬಟ್ ಆ್ಯಕ್ಚುಲಿ ಇವತ್ತು ನಂಗೆ ಗೊತ್ತಾಗ್ತಾ ಇದೆ, ಟೈಮ್ ಆ್ಯಂಡ್ ಅಗೇನ್ ಐ ವಿಡ್ರಿ ದಟ್ ಅಮೌಂಟ್. ಏನಾದ್ರು ಒಂದು ಲಂಸಮ್ ಕ್ರಿಯೇಟ್ ಆದರೆ ಒಂದು 10 ಲಕ್ಷ 20 ಲಕ್ಷ ಆದರೆ ಏನು ಮಾಡೋದು, ಅದನ್ನು ವಿಡ್ರಾ ಮಾಡೋದು, ಒಂದು ಅಸೆಟ್ ಮಾಡೋದು, ಸೈಟ್ ತೊಗೊಳೋದು, ಜಮೀನು ತೊಗೊಳೋದು, ಈ ಥರನೇ ಮಾಡ್ಕೊತಾ ಬಂದಿದ್ದೀವಿ ಆಲ್ಮೋಸ್ಟ್ 30 ಇಯರ್ಸಿಂದ. ಈ 3 ಡೇಸಲ್ಲಿ ನಂಗೆ ಗೊತ್ತಾಯಿತು ಆ ಅಮೌಂಟ್ ಇವತ್ತು ವಿಡ್ರಾ ಮಾಡಲಿಲ್ಲ ಅಂದರೆ ನಾನು TD ಅಕಾಡೆಮಿಗೆ ಇವತ್ತು ಬರೋ ಅವಶ್ಯಕತೆ ಇರಲಿಲ್ಲ ಅಂತ. ಯಾಕಂದ್ರೆ ಅಷ್ಟು ದುಡ್ಡು ಆಗಿರೋದು, ಅಕ್ಯುಮುಲೇಟ್ ಆಗ್ಬಿಟ್ಟಿರೋದು ಆಲ್ರೆಡಿ ನನ್ನ ಹತ್ರ. ಸೊ ರಿಟೈರ್ಡ್ ಆಗ್ಬಿಡೋದಾಯ್ತು. ಬೈ ದ ಟೈಮ್ ಅರ್ಲಿ ರಿಟೈರ್ಮೆಂಟ್ ಅಂತಾರಲ್ಲ, ಇವತ್ತು ಆಗ್ಬಿಡೋದಾಯಿತು. ನೋ ನೀಡ್ ಟು ಅರ್ನ್ ಎನಿಥಿಂಗ್. ಸೊ ವಾಟ್ ಐ ಡಿಡ್ ಎ ಬ್ಲಂಡರ್ ಮಿಸ್ಟೇಕ್ ಅಂತ ಇವತ್ತು ಗೊತ್ತಾಗ್ತಾ ಇದೆ. TD ಅಕಾಡೆಮಿ ತುಂಬ ದಿನದಿಂದ ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದೆ. ಬಿಕಾಸ್ ಆಫ್ ಮೈ ಅಡ್ವೊಕೇಸಿ ಟೈಮ್ ಈಸ್ ನಾಟ್ ಪರ್ಮಿಟಿಂಗ್ ಮೀ ಟು ಕಮ್ ಓವರ್ ಹಿಯರ್. ಬಟ್ ಏನಾರು ಆಗಲಿ ಹೋಗಲೇಬೇಕು ಅಂತ ರಜಾ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. 3 ಡೇಸ್ ಏನಾರು ಆಗಲಿ, ಕೋರ್ಟ್ ಏನಾರು ಆಗಲಿ, ಕೇಸ್ ಏನಾರು ಆಗಲಿ, ಲೆಟ್ ಅಸ್ ಲರ್ನ್ ಸಮಥಿಂಗ್ ಅಂತ. ನಾವು ಸೋ ಮೆನಿ ಅದರ್ ಚಾನಲ್ಸ್ ಇದೆ, ಮನಿ ಕಂಟ್ರೋಲು, ಪೇಯ್ಡ್ ಸಬ್ಸ್ಕ್ರೈಬರು, ಸುಮಾರು ನಾನು ಎಲ್ಲ ತುಂಬ ಪೇಯ್ಡ್ ತೊಗೊಂಡಿದ್ದೀನಿ ಚಾನಲ್ಸ್ ದುಡ್ಡು ಕೊಟ್ಟು. ಆದರೆ ಕೂಡ ನಾನು ಪ್ರಾಕ್ಟಿಕಲಿ ಬಂದು ಕಲಿತಷ್ಟು 3 ಡೇಸಲ್ಲಿ ನಾಲೆಡ್ಜು ನಾನು 3 ಇಯರ್ಸಿಂದ ಕಲಿಯೋಕ್ಕಾಗಿಲ್ಲ. ನೀವೇನು ಮನೋಜ್ ಸರಿ ಇದ್ದಾರೆ, ಅವರು ಕಲೀಗ್ಸ್ ಏನಿದ್ದಾರೆ, ಇವತ್ತು 3 ಡೇಸಲ್ಲಿ ನಮಗೆ ಏನು ಪ್ರಾಕ್ಟಿಕಲ್ ಇನ್ಸೈಟ್ಸ್ ಕೊಟ್ಟಿದ್ದಾರಲ್ಲ, ನಾನು 3 ಇಯರ್ಸಿಂದ ಸುಮಾರು ಬುಕ್ ಓದಿದ್ದೀನಿ, ಸುಮಾರು ಸಾವಿರಾರು ವಿಡಿಯೋ ಚಾನಲ್ ನೋಡಿದ್ದೀನಿ. ಬಟ್ ಅದು ತಲೆಗೆ ಹೋಗ್ತಾ ಇರಲಿಲ್ಲ. ಏನಂದರೆ ಅದನ್ನು ಸಿಂಪಲ್ಲಾಗೆ ನಮಗೆ ಅರ್ಥ ಮಾಡಿದ್ದಾರೆ. ಇದು ನಾವು ಲೈಫಲ್ಲಿ ವಿ ವಿಲ್ ನೆವರ್ ಫರ್ಗೆಟ್. ಸೊಸೈಟಿಗೆ ಏನು ಹೇಳ್ಬೇಕಂತಂದರೆ, ನಮ್ಮ ಕಲಿಗೊಬ್ಬರು ಹೇಳಿದ್ರು ಮಕ್ಕಳಿಗೆಲ್ಲ ಇದು ಮಾಡಬೇಕು ಅಂದರೆ ಕಲಿಸ್ಬೇಕು ಅಂತ. ಇನ್ ಅಡಿಷನ್ ಟು ದಟ್, ನಾವು ಯೂಶ್ವಲಿ ಮಕ್ಕಳಿಗೆ ಕಾಲೇಜಲ್ಲಿ ಪಾಕೆಟ್ ಮನಿ ಎಲ್ಲ ಕೊಡ್ತಾ ಇರ್ತೀವಿ. ಅವ್ರವ್ರ ಕೆಪಾಸಿಟಿಗೆ ತಗೊಂತೆ, ಅವ್ರವ್ರ ಎಜುಕೇಷನ್ ತಗೊಂತೆ ಪಾಕೆಟ್ ಮನಿ ಕೊಡ್ತಾ ಇರ್ತೀವಿ. ಆ ಪಾಕೆಟ್ ಮನಿಯನ್ನು ಅವ್ರು ಡಿಮ್ಯಾಟಲ್ಲಿ ಇನ್ವೆಸ್ಟ್ ಮಾಡಿ ಅದ್ರ ಒಂದು 10% ಇನ್ವೆಸ್ಟ್ ಮಾಡಿಸ್ತಾ ಹೋದ್ರೆ ಅವರು ದೊಡ್ಡ ಮೇಜರ್ ಬರೋ ಅಷ್ಟೊತ್ತಿಗೆ ದೇ ಕುಡ್ ಅಕ್ಯುಮುಲೇಟ್ ಎ ಸಬ್ಸ್ಟಾನ್ಷಿಯಲ್ ಅಮೌಂಟ್ ಅಂತ ಐ ಫೀಲ್. ಅವ್ರಿಗೆ ನಾವು ಕಲಿಸ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡೋದು ಅವ್ರ ಹತ್ರನೇ ಮಾಡಿಸ್ಬೇಕು. ಓಕೆ, ನಿಮಗೆ ಒಂದು 2,000 ಕೊಟ್ಟಿದ್ದೀವಿ, ಅದ್ರಾಗ 200 ರೂಪಾಯಿ ನೀನು ಸಿಪ್ಪಲ್ ಮಾಡು, ಇದು ನಿಂದೆ ದುಡ್ಡು ಅಂತ ಅವ್ರಿಗೆ ಎಜುಕೇಟ್ ಮಾಡಿ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಅವರು ಬೆಳೆದುಡ್ಡರಾದ್ಮೇಲೆ ಅದೊಂದು ಅಮೌಂಟ್ ಬಂದಿರುತ್ತಲ್ಲ, ಅವರಿಗೆ ಅವಾಗ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ ನಾವು ದೇ ಹೌ ಟು ಇನ್ವೆಸ್ಟ್ ಅಂತ ಹೇಳ್ಬಿಟ್ಟು. ನಮ್ಮ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಬರೀ ಬೇರೆ ಬೇರೆ ಬೇಕಿಲ್ ಪುಸ್ತಕಗಳು ಸುಮಾರು ಸಾರಿ ಇಟ್ಬಿಟ್ಟಿದ್ದಾರೆ ಸ್ಕೂಲಲ್ಲಿ. ಆದರೆ ಈ ಇನ್ವೆಸ್ಟ್ಮೆಂಟ್ನ ನಾಲೆಜನ್ನು ಮಾಡಲಿಕ್ಕೆ ಅವರು ಒಂದು ಸಬ್ಜೆಕ್ಟ್ ಇಡಬೇಕು. ಕಾಲೇಜಲ್ಲಿ ಬೇರೆ ಬೇರೆ ಸೋಷಲ್ಲು, ಮ್ಯಾಥಮೆಟಿಕ್ಸು ಏನೇನೋ ಸುಮಾರು ಕಲಿತೀವಿ ನಾವು. ಬಟ್ ಲೈಫಲ್ಲಿ ಅವ್ಯಾವು ನಮಗೆ ಹೆಲ್ಪ್ ಆಗಲ್ಲ. ಇಟ್ ಇಸ್ ಓನ್ಲಿ ಟು ಅಕ್ಯುಮುಲೇಟ್ ಎ ಡಿಗ್ರಿ ಆರ್ ಎ ಗ್ರಾಜುಯೇಷನ್ ಆರ್ ಸಮಥಿಂಗ್ ಎಲ್ಸ್. ಲೈಫಲ್ಲಿ ನಮಗೆ ಏನು ಬೇಕು ನಮ್ಮ ಗೌರ್ಮೆಂಟ್ನವ್ರದನ್ನೊಂದು ಸಬ್ಜೆಕ್ಟ್ ಮಾಡಿಟ್ರೆ
ಜನಕ್ಕೆ ಸೊಸೈಟಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಒನ್ ಆರ್ ದಿ ಅದರ್ ಡೇ ವಿಲ್ ಬಿಕಮ್ ಅಮೇರಿಕಾ, ವಿ ವಿಲ್ ಬೀಟ್ ಚೈನಾ, ಎವ್ರಿ ಒನ್ ಇಸ್ ಸೊಸೈಟಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್, ಥ್ಯಾಂಕ್ ಯು. ನಾನು ಬಿಜಾಪುರದಿಂದ ಬಂದಿದ್ದೀನಿ. ನಾನು ಆಲ್ರೆಡಿ ಇಕ್ವಿಟಿನಲ್ಲಿ ಲಾಂಗ್ ಟರ್ಮ್ ಮಾಡ್ತಾ ಇದ್ದೀನಿ 3 ವರ್ಷದಿಂದ. 3 ವರ್ಷನಲ್ಲಿಂದ ನಾನು 2 ಲಕ್ಷದಿಂದ ಇವತ್ತಿನ ತನಕ 7 ಲಕ್ಷ ಬರೀ ನಾನು ಪ್ರಾಫಿಟ್ ಬಂದಾಗ ಸೆಲ್ ಮಾಡೋದು, ಮತ್ತು RSI 30 ಬಂದಾಗ ಬೈ ಮಾಡೋದು, ಹಿಂಗೆ ಮಾಡಿಕೊಂಡು 3 ವರ್ಷದಿಂದ ಬರೀ ಇಕ್ವಿಟಿನಲ್ಲಿ ಮಾಡೀನಿ. ಸ್ವಲ್ಪ ಫ್ಯೂಚರ್ ಆಪ್ಷನ್ಸ್ ಆ್ಯಂಡ್ ಸೆಲ್ಲಿಂಗ್ ಇದನ್ನು ಸ್ವಲ್ಪ ಕಲಿಬೇಕಂತ ಬಂದೆ. ಇಲ್ಲಿ ಬಂದ ಬಳಕ ಗೊತ್ತಾಯಿತು ನಾನು ಎಷ್ಟು ತಪ್ಪು ಮಾಡಿಬಿಟ್ನಲ್ಲ, ಭಾಳ ಬೇಜಾರಾಯ್ತು ಇಲ್ಲಿ ಬಂದು, ನಾನು ಎಷ್ಟು ಲೇಟ್ ಮಾಡಿ ಬಂದೆ ಇಲ್ಲಿ ಅಂಥೇಳಿ. ಇದೇ ನನಗೆ ಬೇಜಾರಾಗಿದ್ದು. ಈ ತಪ್ಪು ನನ್ನ ಮಗಳಿಗೆ ಮಾಡೋಕ್ಕೆ ಬಿಡಲ್ಲ. ನೆಕ್ಸ್ಟ್ PUC ಮಗೆ ನಾನು ಇಲ್ಲೇ ತಂದು ಜಾಯಿನ್ ಮಾಡಿಸ್ತೀನಿ. ನನ್ನ ಮಗಳು ನನ್ನ ಏಜಿಗೆ ಬರುವಾಗ ಅವಳ ಹತ್ರ 50 ಕೋಟಿ ಮಿನಿಮಮ್ ಇರಬೇಕಂತ ನನ್ನ ಕನಸಿದೆ. ಎಸ್, 3 ಡೇಸ್ ಬ್ಯಾಕ್ ಫ್ರೈಡೇ ನಾನು ಐ ಥಿಂಕ್ ಮಂಗಳೂರಿಂದ ಬಂದಿದ್ದೆ. ಸೊ ಒಂದು ರೆಸ್ಟ್ ಎಲ್ಲ ಆಗಿತ್ತು, ವಾಟ್ ಎವರ್. ಸೊ ಬಂದವಾಗ ಸೊ ಒಳ್ಳೆ ಈ ಬ್ಯಾಚಲ್ಲಿ ತುಂಬ ಜನ ಇವನ್ ರಿವಿಷನ್ ಕ್ಲಾಸ್ ಅವರು ಸಹ ಕೂತಿದ್ರು. ಒಳ್ಳೆ ರೆಸ್ಪಾನ್ಸ್ ಇತ್ತು. ಸೊ ಈ ಥರ ಒಂದು ಬ್ಯಾಚ್ ನೋಡಿ ಎಷ್ಟೋ ದಿನ ಆಗಿತ್ತು. ಅದಕ್ಕೆ ಹೈ ಎನರ್ಜಿ ಬ್ಯಾಚ್. ಆ ಪ್ರಶ್ನೆಗಳು ಕೇಳಿದಷ್ಟು ನಮಗೆ ತುಂಬ ಖುಷಿ ಆಗುತ್ತೆ. ಮಾರ್ಕೆಟಲ್ಲಿ ಇರೋ ಫಂಡ ಒಂದೇ. ಸೊ ಇಲ್ಲಿ ಪೇಷನ್ಸ್ ಇರಬೇಕು, ಚೆನ್ನಾಗಿ ವಿದ್ಯೆ ಕಲಿಬೇಕು. ಇದು ಇಟ್ಸ್ ನಾವು ಆಲ್ರೆಡಿ 3 ಡೇಸಲ್ಲಿ ನಿಮಗೆ ತುಂಬ ಆಳಕ್ಕೆ ಕರ್ಕೊಂಡೋಗಿ ತೋರಿಸಿದ್ದೀವಿ ಯಾವ ಥರ ಸ್ಟ್ರಾಟಜೀಸ್ ಇರುತ್ತೆ. 6 ಲೆಗ್ ಸ್ಟ್ರಾಟಜಿ ನೋಡಿದ್ರಾ, 2 ಲೆಗ್ ಸ್ಟ್ರಾಟಜಿ ನೋಡಿದ್ರಾ, ಡೆಲಿವರಿ ಅಂದ್ರೆ ಏನೋ, ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂದ್ರೆ ಏನೋ, ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನೋ, ಪ್ರತಿಯೊಂದು ನೋಡಿದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿ. 180 ಡಿಗ್ರಿ ರೂಲ್ನ 10 ಸತಿ ಪ್ರಾಕ್ಟೀಸ್ ಮಾಡಿ, 100 ಸತಿ ಪ್ರಾಕ್ಟೀಸ್ ಮಾಡಿ. ಅದ್ರ ಬಿಟ್ಟು ಇದೊಂದು ರೂಲ್ ಬಿಟ್ಬಿಟ್ಟು ಇನ್ನೊಂದು 100 ಟೆಕ್ನಿಕ್ ಕಂಡುಹಿಡಿಯಕ್ಕೆ ಹೋದವಾಗ ನಿಮ್ಗೆ 180 ಡಿಗ್ರಿ ರೂಲ್ ಮಹತ್ವ ಗೊತ್ತೇ ಇರಲ್ಲ. ಸೊ ಒಂದು ಟೆಕ್ನಿಕ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಒಂದು 4 ಸ್ಟ್ರಾಟಜೀಸ್ ಚೆನ್ನಾಗಿ ಪಕ್ಕ ಮಾಡಿ. ವಾಟ್ ಎವರ್ ಒಂದು 4 ಸ್ಟ್ರಾಟಜೀಸ್ ಇಷ್ಟಪಟ್ಕೊಂಡು ಆ 4 ಸ್ಟ್ರಾಟಜೀಸ್ ಮೇಲೆ ಪಕ್ಕ ನೀವು ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಸಿಗುತ್ತೆ. 40 ಸ್ಟ್ರಾಟಜಿ ಪ್ರಾಕ್ಟೀಸ್ ಮಾಡಿದ್ರೆ ಏನೂ ಸಕ್ಸಸ್ ಸಿಗಲ್ಲ. ಸೊ ದಟ್ ಈಸ್ ಹೌ ಡೋಂಟ್ ಗೋ ಬ್ರಾಡರ್, ಗೋ ನ್ಯಾರೋ. ಅಂದರೆ ಒಂದು ಡೀಪಾಗಿ ಹೋಗಿ ಪಕ್ಕದಲ್ಲಿ ಹಾಕ್ಕೊಂಡು ಹೋಗ್ಬೇಡಿ. ಒಂದೇ ಕಡೆ ಆಗಿರಿ, ಡೀಪಾಗಿ ಆಗಿರಿ. ಸೊ ಡೆಫಿನೆಟ್ಲಿ ನಿಧಿ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಇಲ್ಲಿ ಏನು ನೀವು ಕಲ್ತಿದ್ರಲ್ಲ 3 ಡೇಸಲ್ಲಿ, ಅಷ್ಟು ಜೋಶಲ್ಲಿ ಕಲ್ತಿದ್ದೀರಾ, ನೋಟ್ಸ್ ಬರ್ಕೊಂಡಿದ್ದೀರಾ, ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಭರವಸೆ ಬಂದಿದೆ. ಯಾಕಂದರೆ ನೀವೊಂದು 50 ಕಂಪ್ನಿಯವರು ಮನೆಗೆ ಹೋಗಿ ಹುಡುಕಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಅದೆಲ್ಲ ನೋಡಿದಾಗ ನಿಮ್ಗೆ ಏನಿಸ್ತು, ಶೇರ್ ಮಾರ್ಕೆಟಲ್ಲಿ ಭವಿಷ್ಯ ಇದೆ ಅಂತ ಒಂದು ಕ್ಲಾರಿಟಿ ಸಿಕ್ಕಿದೆ. ಇದ್ರ ಬಗ್ಗೆ ನೀವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಟ್ಲೀಸ್ಟ್ ಅವ್ರಿಗೆ ನಿಫ್ಟಿ ಬೀಸ್ ಅಂದರೆ ಏನು, ಫಾರ್ಮಾ ಬೀಸ್ ಅಂದರೆ ಏನು, ಈ ಶೇರ್ಗಳು ಹೆಂಗೆ ವರ್ಕ್ ಆಗುತ್ತೆ ಒಂದು ಸ್ವಲ್ಪ ಅರಿವನ್ನು ಮೂಡಿಸಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ತುಂಬ ಜ್ಞಾನ ತುಂಬ ಕಡಿಮೆ ಇದೆ. ಸೊ ಅದಕ್ಕೆ ಬರೀ ನಾವೊಂದು 60 ಜನ ಇಟ್ಕೊಂಡು ವಾಟ್ ಎವರ್ ಇಷ್ಟು ಸ್ಟಾಫ್ ಇಟ್ಕೊಂಡು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇನ್ಮೇಲೆ ನೀವು ಒಂದು ಸಣ್ಣ ಪುಟ್ಟ ಗುರುಗಳಾಗಿ ನಿಮ್ಮ ಸುತ್ತಮುತ್ತಲಿರೋ ಜನಗಳಿಗೆ ಅಜ್ಞಾನದಿಂದ ಜ್ಞಾನಕ್ಕೆ ಕರ್ಕೊಬನ್ನಿ. ಎಸ್ಪೆಷಲಿ ಫಿನಾನ್ಷಿಯಲ್ ಫೀಲ್ಡಲ್ಲಿ. ಸೊ ಬೇರೆದ್ರ ಬಗ್ಗೆ ಎಲ್ಲ ಜ್ಞಾನ ಇದೆ, ಬಟ್ ಹಣಕಾಸಿನ ವಿಚಾರದಲ್ಲಿ ಜ್ಞಾನ ಇಲ್ಲ. ಸೊ ಅದಕ್ಕೆ ನೀವೆಲ್ಲರೂ ಸಹಕರಿಸಿ ನಿಮ್ಮ ಕೈಲಾದಷ್ಟು ಸುತ್ತಮುತ್ತಲಿರೋ ಜನಕ್ಕೆ ಅಟ್ಲೀಸ್ಟ್ ಮ್ಯೂಚುವಲ್ ಫಂಡ್ ಬಗ್ಗೆ, ನಿಫ್ಟಿ ಬೀಸ್ ಬಗ್ಗೆ, ಹೂಡಿಕೆಗಳ ಬಗ್ಗೆ ಅರಿವನ್ನು ಮೂಡಿಸಿ. ಟ್ರೇಡಿಂಗ್ ಬಗ್ಗೆ ನೀವೇನು ಹೇಳಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಟ್ರೇಡಿಂಗ್ ಬಗ್ಗೆ ಕಾಲು ಹಾಕಿ ಅಂದರೆ ಅವ್ರು ಕಾಲು ಹಾಕ್ಬಿಡ್ತಾರೆ. ಮತ್ತೆ ಅದ್ರ ಬದಲು ಇನ್ವೆಸ್ಟ್ಮೆಂಟ್ ಬಗ್ಗೆ ಅರಿವನ್ನು ಮೂಡಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಆದಷ್ಟು ಬೇಗ ಎಲ್ಲರೂ ಕೋಟ್ಯಾಧಿಪತಿಗಳಾಗಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.